ಮಧ್ಯಪ್ರದೇಶದಲ್ಲಿ ಪಟಾಕಿ ಕಾರ್ಖಾನೆ ಸ್ಫೋಟಗೊಂಡು 8 ರಿಂದ 10 ಮಂದಿ ಸಾವನ್ನಪ್ಪಿದ್ದಾರೆ. 20 ರಿಂದ 25 ಅಡಿ ದೂರ ಚದುರಿ ಹೋಗಿವೆ ಮೃತದೇಹಗಳು. ದೇವಸ್ನ ಟೋಂಕ್ ಕಲ್ಯಾಣ್ ಪ್ರದೇಶದಲ್ಲಿ ಘಟನೆ. ಈಗಾಗಲೇ ನಾವು 2-3 ಘಟನೆಗಳನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ. ಕಟ್ಟಡಗಳೇ ಕೆಳಗೆ ಬಿದ್ದೋದ್ವು. ಕಟ್ಟಡಗಳ ಅವಶೇಷ ಅಡಿಗಳಲ್ಲಿ ಕೂಡ ಮನುಷ್ಯರು ಕಾರ್ಮಿಕರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಈಗ ಮತ್ತೆ ಮಧ್ಯಪ್ರದೇಶದಲ್ಲಿ ಪಟಾಕಿಯ ಕಾರ್ಖಾನೆ ಸ್ಫೋಟವಾಗಿದೆ. ಪಟಾಕಿ ಕಾರ್ಖಾನೆ ಸ್ಫೋಟಗೊಂಡು 8 ರಿಂದ 10 ಜನ ಸಾವನ್ನಪ್ಪಿದ್ರೆ 20 ರಿಂದ 25 ದೂರ ಚದುರಿ ಹೋಗಿವೆ ಅಲ್ಲಿದ್ದಂತಹ ಮೃತದೇಹಗಳು. ದೇವಾಸ್ನ ಟೋಂಕ್ ಕಲ್ಯಾಣ್ ಪ್ರದೇಶದಲ್ಲಿ ಘಟನೆ. ಬೆಂಕಿ ನಂದಿಸುವಂಥ ಕೆಲಸಗಳಾಯಿತು, ಏನೆಲ್ಲ ಆದರೂ ಕೂಡ ಒಂದು ಕ್ಷಣ ಕೂಡ ಸಮಯ ಸಿಕ್ಕಿಲ್ಲ ಜೀವಗಳನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ. ನೀವೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ಅಲ್ಲೊಂದು ಕಾರ್ಖಾನೆ ಇತ್ತು ಅನ್ನುವಂಥ ಒಂದು ಸಣ್ಣ ಹಿಂಟ್ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ಇದ್ದಂಥ ಎಲ್ಲವೂ ಕೂಡ ಛಿದ್ರವಾಗ್ಬಿಟ್ಟಿದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ನಡೆದಿರುವಂಥ ದೇವಾಸ್ನ ಟೋಂಕ್ ಕಲ್ಯಾಣ್ ಪ್ರದೇಶದಲ್ಲಿ ನಡೆದಿರುವಂಥ ಘಟನೆ. ಚದುರಿ ಹೋಗಿವೆ ದೇಹಗಳು, ಛಿದ್ರವಾಗ್ಬಿಟ್ಟಿದ್ದಾರೆ ಅಲ್ಲಿದ್ದಂಥ ಕಾರ್ಮಿಕರು. ಬೆಂಕಿ ನಂದಿಸುವಂಥ ಕೆಲಸಗಳಾಯಿತು, ಅದರಲ್ಲಿ ಕಟ್ಟಡ ಇತ್ತು ಅನ್ನುವಂಥ ಒಂದು ಸಣ್ಣ ಕುರುಹು ಕೂಡ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ನೆಲಸಮವಾಗ್ಬಿಟ್ಟಿದೆ. What the body type? What the body type?